ಇರಾನ್ನ ಈ ಸಣ್ಣ ದ್ವೀಪದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯಾಕೆ ದಾಳಿ ಮಾಡಿಲ್ಲ ಗೊತ್ತಾ? ಅದರ ಮಹತ್ವ ಅಷ್ಟೊಂದು ದೊಡ್ಡದಿದೆಯಾ? ಅಥವಾ ಅದರ ಭದ್ರತೆ ಶತ್ರು ದೇಶಗಳನ್ನು ಕೂಡ ತಡೆಯುವಷ್ಟು ಬಲವಾಗಿದೆಯಾ? ವೀಕ್ಷಕರೇ, ಜಗತ್ತಿನ ತೈಲ ವ್ಯಾಪಾರಕ್ಕೆ ಅತ್ಯಂತ ಪ್ರಮುಖವಾದ ಒಂದು ಸಣ್ಣ ದ್ವೀಪದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಗಾತ್ರದಲ್ಲಿ ಸಣ್ಣದಾದರೂ ಜಗತ್ತಿನ ಆರ್ಥಿಕತೆಗೆ ದೊಡ್ಡ ಪ್ರಭಾವ ಬೀರುವ ಈ ದ್ವೀಪವೇ ಕಾರ್ಗ್ ದ್ವೀಪ. ಇದು ಎಲ್ಲಿದೆ? ಯಾಕೆ ಇದು ಇಷ್ಟೊಂದು ಮಹತ್ವ ಪಡೆದಿದೆ? ಮತ್ತು ಅದರ ಮೇಲೆ ದಾಳಿ ಮಾಡಿದರೆ ಜಗತ್ತಿಗೆ ಏನಾಗಬಹುದು? ಈ ಎಲ್ಲ ಕುತೂಹಲಕರ ಪ್ರಶ್ನೆಗಳಿಗೆ ಇಂದು ಉತ್ತರವನ್ನು ತಿಳಿದುಕೊಳ್ಳೋಣ. ಕಾರ್ಗ್ ದ್ವೀಪವು ಮಧ್ಯಪ್ರಾಚ್ಯದ ಇರಾನ್ ದೇಶಕ್ಕೆ ಸೇರಿದೆ. ಇದು ಪರ್ಷಿಯನ್ ಗಲ್ಫ್ ಸಮುದ್ರದಲ್ಲಿದೆ ಮತ್ತು ಇರಾನ್ ದೇಶದ ಕರಾವಳಿಯಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಸಮುದ್ರದ ಮಧ್ಯದಲ್ಲೇ ಇರುವ ಈ ದ್ವೀಪವು ಭೌಗೋಳಿಕವಾಗಿ ಸಣ್ಣದಾದರೂ ಅದರ ಆರ್ಥಿಕ ಮಹತ್ವ ಬಹಳ ದೊಡ್ಡದ್ದು. ಕಾರ್ಗ್ ದ್ವೀಪದ ಪ್ರಮುಖ ವಿಶೇಷತೆ ಎಂದರೆ ಇದು ಇರಾನ್ ದೇಶದ ಅತ್ಯಂತ ಪ್ರಮುಖ ತೈಲ ರಫ್ತು ಕೇಂದ್ರವಾಗಿದೆ. ಇರಾನ್ ದೇಶದಲ್ಲಿ ಉತ್ಪಾದನೆಯಾಗುವ ಬಹುತೇಕ ಕಚ್ಚಾ ತೈಲವನ್ನು ಇದೇ ದ್ವೀಪದಿಂದ ದೊಡ್ಡ ತೈಲ ಹಡಗುಗಳ ಮೂಲಕ ಜಗತ್ತಿನ ವಿವಿಧ ದೇಶಗಳಿಗೆ ಕಳುಹಿಸಲಾಗುತ್ತದೆ. ಈ ಕಾರಣದಿಂದಲೇ ಕಾರ್ಗ್ ದ್ವೀಪವನ್ನು ಇರಾನ್ ದೇಶದ ತೈಲ ವ್ಯಾಪಾರದ ಹೃದಯವೆಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ದೊಡ್ಡ ದೊಡ್ಡ ತೈಲ ಸಂಗ್ರಹಣೆ ಟ್ಯಾಂಕ್ಗಳು, ಬಂದರುಗಳು ಮತ್ತು ಪೈಪ್ಲೈನ್ ವ್ಯವಸ್ಥೆಗಳು ಕೂಡ ನಿರ್ಮಾಣಗೊಂಡಿವೆ. ಇಷ್ಟಾದರೂ ಶತ್ರು ದೇಶವಾದ ಇಸ್ರೇಲ್, ಅಮೆರಿಕ ಇದರ ಮೇಲೆ ದಾಳಿ ಮಾಡುವ ಗೋಜಿಗೆ ಹೋಗಿಲ್ಲ. ಏಕೆಂದರೆ ಇದರ ಮೇಲೆ ದಾಳಿಯಾದರೆ ಇಡೀ ಜಗತ್ತಿನ ತೈಲ ಬೆಲೆಯಲ್ಲಿ ರಾತ್ರೋರಾತ್ರಿ ಏರುಪೇರು ಆಗಲಿದೆ. ಈ ದ್ವೀಪದ ಗಾತ್ರ ದೊಡ್ಡದಿಲ್ಲ. ಸುಮಾರು 8 ಕಿಲೋಮೀಟರ್ ಉದ್ದ ಮತ್ತು 4 ಕಿಲೋಮೀಟರ್ ಅಗಲ ಮಾತ್ರ ಇರುವ ಈ ದ್ವೀಪದಲ್ಲಿ ಹೆಚ್ಚಿನ ಭಾಗವನ್ನು ತೈಲ ಸಂಗ್ರಹಣೆ ಮತ್ತು ರಫ್ತು ವ್ಯವಸ್ಥೆಗಳಿಗಾಗಿ ಬಳಸಲಾಗುತ್ತದೆ. ಆದರೂ ಇದರ ಮಹತ್ವದ ಕಾರಣದಿಂದ ಇದು ಜಗತ್ತಿನ ಗಮನ ಸೆಳೆಯುತ್ತದೆ. ಇರಾನ್ ದೇಶದ ಸುಮಾರು 85-90% ತೈಲ ರಫ್ತು ಇದೇ ದ್ವೀಪದಿಂದಲೇ ಸಾಗುತ್ತದೆ. ಅದಕ್ಕಾಗಿ ಈ ದ್ವೀಪವನ್ನು ಹಲವರು ಇರಾನ್ಸ್ ಐಲ್ ಲೈಫ್ ಲೈನ್ ಎಂದು ಕೂಡ ಕರೆಯುತ್ತಾರೆ. ಮಧ್ಯಪ್ರಾಚ್ಯದಲ್ಲಿ ಹಲವಾರು ಉದ್ವಿಗ್ನತೆಗಳು ಇದ್ದರೂ ಈ ದ್ವೀಪವನ್ನು ಸಾಮಾನ್ಯವಾಗಿ ರೆಡ್ ಲೈನ್ ಟಾರ್ಗೆಟ್ ಎಂದು ನೋಡಲಾಗುತ್ತದೆ. ಕಾರಣಗಳು: ಈ ದ್ವೀಪವನ್ನು ಹಾನಿಗೊಳಿಸಿದರೆ ಜಗತ್ತಿನ ತೈಲ ಬೆಲೆ ತೀವ್ರವಾಗಿ ಏರಲಿದೆ. ಜಾಗತಿಕ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಯುದ್ಧ ಇನ್ನಷ್ಟು ದೊಡ್ಡದಾಗಿ ಪ್ರಾದೇಶಿಕ ಅಥವಾ ವಿಶ್ವ ಮಟ್ಟದ ಸಂಘರ್ಷಕ್ಕೆ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ಹಲವಾರು ಬಾರಿ ಉದ್ವಿಗ್ನತೆ ಇದ್ದರೂ ಈ ದ್ವೀಪವನ್ನು ಯಾರೂ ಟಚ್ ಮಾಡಿಲ್ಲ. ಆದರೆ 1980ರಿಂದ 1988ರವರೆಗೆ ನಡೆದ ಇರಾನ್ ಇರಾಕ್ ವಾರ್ ಸಮಯದಲ್ಲಿ ಈ ದ್ವೀಪದ ಮೇಲೆ ಹಲವು ಬಾರಿ ದಾಳಿ ನಡೆದಿತ್ತು. ಏಕೆಂದರೆ ಇಲ್ಲಿ ಇರುವ ತೈಲ ರಫ್ತು ವ್ಯವಸ್ಥೆಯನ್ನು ಹಾನಿಗೊಳಿಸಿದರೆ ಇರಾನ್ ದೇಶದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತದೆ ಎಂಬುದು ಇರಾಕ್ಗೆ ತಿಳಿದಿತ್ತು. ಆದರೆ ಸಂಪೂರ್ಣವಾಗಿ ತೈಲ ರಫ್ತು ನಿಲ್ಲಿಸುವಲ್ಲಿ ಇರಾಕ್ಗೆ ಸಾಧ್ಯವಾಗಲಿಲ್ಲ. ಇದೇ ಮೂರ್ಖತನವನ್ನು ಅಮೆರಿಕ, ಇಸ್ರೇಲ್ ಮಾಡುತ್ತಿಲ್ಲ. ಅದನ್ನು ಹಾನಿಗೊಳಿಸಿದರೆ ಬರೀ ಇರಾನ್ಗೆ ಮಾತ್ರವಲ್ಲ, ತೈಲ ಬಳಸುವ ನೂರಾರು ದೇಶಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಒಟ್ಟಿನಲ್ಲಿ ನೋಡಿದರೆ ಕಾರ್ಗ್ ದ್ವೀಪವು ಗಾತ್ರದಲ್ಲಿ ಸಣ್ಣದಾದರೂ ಜಗತ್ತಿನ ತೈಲ ವ್ಯಾಪಾರದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುವ ಪ್ರಮುಖ ಸ್ಥಳವಾಗಿದೆ. ಇದರ ಮೂಲಕವೇ ಇರಾನ್ ದೇಶ ನಡೆಯುತ್ತದೆ ಎಂದರೂ ತಪ್ಪಾಗಲಾರದು. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.